ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಪಾರ್ಟ್ಮೆಂಟ್ ನಿವಾಸಿಗಳ ವಿರುದ್ಧ ಡಿಕೆ ವಾಗ್ದಾಳಿ ವಿಚಾರವಾಗಿ ಡಿಕೆಶಿ ವರ್ತನೆಗೆ ಉದ್ಯಮಿ ಮೋಹನ್ ದಾಸ್ ಪೈ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಡಿಸಿಎಂ ಡಿಕೆಶಿ ಇಂದಿನ ವರ್ತನೆ ಸರಿಯಿಲ್ಲ ಅಂತ ಹೇಳಿ ಉಲ್ಲೇಖಿಸಿದ್ದಾರೆ. ನೀವು ನಮ್ಮ ಮಿನಿಸ್ಟರ್, ಜನರಿಂದ ಆಯ್ಕೆಯಾದಂತಹ ಜನಪ್ರತಿನಿಧಿ, ಆದ್ರೆ ನೀವು ನಮ್ಮ ಯಜಮಾನ ಅಲ್ಲ ಅಂತ ಹೇಳಿ ಮೋಹನ್ ದಾಸ್ ತಿಳಿಸಿದ್ದಾರೆ. ರಾಜ್ಯದ ಜನರಿಗೆ ಮಿನಿಸ್ಟರ್ ಅನ್ನ ಪ್ರಶ್ನೆ ಮಾಡುವಂತಹ ಅಧಿಕಾರ ಇದೆ. ಡಿಕೆಶಿ ತಮ್ಮ ಹಕ್ಕನ್ನ ಕೇಳಿದ ಫ್ಲಾಟ್ ಮಾಲೀಕರಿಗೆ ಬೆದರಿಕೆ ಹಾಕಿದ್ದು ತಪ್ಪು ಅಂತ ಹೇಳಿ ಮೋಹನ್ ದಾಸ್ ಪೈ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಜೊತೆ ಸಂವಾದ ಕಾರ್ಯಕ್ರಮದಲ್ಲಿ ಡಿಕೆಶಿ ವಾರ್ನಿಂಗ್ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಪ್ರಜಾಪ್ರಭುತ್ವ ಇದೆ, ಜನರಿಗೆ ಮಿನಿಸ್ಟರ್ ಅನ್ನ ಪ್ರಶ್ನೆ ಮಾಡುವಂತಹ ಅಂದ್ರೆ ಕ್ವಶನ್ ಮಾಡತಕ್ಕಂತಹ ಎಲ್ಲ ರೈಟ್ಸ್ ಕೂಡ ಇದೆ. ಡಿಕೆಶಿ ತಮ್ಮ ಹಕ್ಕನ್ನ ಕೇಳಿದಂತ ಫ್ಲಾಟ್ ಮಾಲೀಕನಿಗೆ ಈ ರೀತಿಯಾದಂತಹ ಬೆದರಿಕೆ ಹಾಕಿರುವಂತದ್ದು ಸರಿಯಲ್ಲ, ಇದು ತಪ್ಪು. ಜನರೊಂದಿಗೆ ನಿಮ್ಮ ಮಾತಿನ ಧಾಟಿ ಸರಿ ಇರಲಿಲ್ಲ, ಹಾಗೆ ಜನರಲ್ಲಿ ಭಯ ಸೃಷ್ಟಿಸೋದು ಕೂಡ ಸರಿಯಲ್ಲ. ಡಿಕೆಶಿ ಅವರೇ, ಜನರು ಕಷ್ಟದಲ್ಲಿದ್ದು ನೀವು ಸಹಾಯ ಮಾಡುವುದು ನಿಮ್ಮ ಕರ್ತವ್ಯ ಅಂತ ಹೇಳಿ ಮೋಹನ್ ದಾಸ್ ಪೈ ಈ ರೀತಿಯಾದಂತಹ ಟ್ವೀಟ್ ಮಾಡಿದ್ದಾರೆ. ನೀವು ಕೂಡ ಗಮನಿಸ್ತಾ ಇರಬಹುದು ಟ್ವೀಟ್ ಅನ್ನ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಇವತ್ತು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಜೊತೆಗೆ ಡಿಕೆಶಿ ಸಂವಾದ ಕಾರ್ಯಕ್ರಮ ನಡೆಯಿತು. ಆ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ನಡೆದಿರ್ತಕ್ಕಂಥದ್ದು ಇದು. ಇನ್ನು ಕಾರ್ಯಕ್ರಮದಲ್ಲಿ ಕಿರಣ್ ಹೆಬ್ಬಾರ್ ಎಂಬ ಮಾಲೀಕ ಬರೆದಿದ್ದಂತಹ ಲೆಟರ್ ಅನ್ನ ನೋಡಿ ಡಿಸಿಎಂ ಡಿಕೆ ಶಿವಕುಮಾರ್ ಅಲ್ಲೇ ಗರಂ ಆಗ್ತಾರೆ. ನನಗೆ ಬೆದರಿಸುವಂತ ಅಗತ್ಯ ಇಲ್ಲ, ನಾನು ಯಾರು ಅಂತ ತಿಳಿದು ಮಾತನಾಡುವಂತೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಡಿಕೆಶಿ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ದೂರವಾಣಿ ಸಂಪರ್ಕದಲ್ಲಿ. ಪ್ರಸನ್ನ, ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಸದಸ್ಯನ ವಿರುದ್ಧವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ತುಂಬಿದ ಸಭೆಯಲ್ಲಿ ಬೆದರಿಕೆ ಹಾಕಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದಾಗಿ ಒಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಇದರ ಜೊತೆಗೆ ಡಿಕೆಶಿ ವರ್ತನೆಯ ಕುರಿತಂತೆ ಉದ್ಯಮಿ ಮೋಹನ್ ದಾಸ್ ಪೈ ಅವರು ಕೂಡ ಯಾವ ರೀತಿಯಾದಂತಹ ಅಸಮಾಧಾನ ಹೊರಹಾಕಿದ್ದಾರೆ? ದಿವ್ಯದಾಸ್, ಇವತ್ತು ನಡೆದಂತ ಸಭೆ ನಿಜಕ್ಕೂ ಕೂಡ ಒಂದು ಬೆಂಗಳೂರಿನ ಸಮಗ್ರ ರೀತಿಯಲ್ಲಿ ಅಭಿವೃದ್ಧಿ ಹೊಂದುವ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಇದು ಅತ್ಯಂತ ಪ್ರಮುಖವಾದಂತಹ ಸಭೆ ಆಗಿರ್ತದೆ. ಇಂಥ ಒಂದು ಸಭೆಯಲ್ಲಿ ಆಕ್ಚುಲಿ ಈ ಒಂದು ಸಭೆಯಲ್ಲಿ ಡಿಕೆಶಿ ಅವರು ಅಂದುಕೊಂಡಂತೆ ಆ ಎಲ್ಲವರ ವಿಶ್ವಾಸವನ್ನ ಜಯಿಸಿ ಅವರು ಮುಂದಕ್ಕೆ ಹೋಗುವಂತ ಒಂದು ಕಲ್ಪನೆ ಇಟ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಎಲ್ಲೋ ಒಂದು ಕಡೆ ಟ್ರಿಗರ್ ಆಗ್ಬಿಡ್ತಾರೆ. ಅವರು ಯಾರು ಆ ಒಂದು ವ್ಯಕ್ತಿ ಹೆಬ್ಬಾರ್ ಅನ್ನೋ ವ್ಯಕ್ತಿ ಏನು ಬರ್ದಿದ್ದಾರೆ, ಕಿರಣ್ ಹೆಬ್ಬಾರ್ ಅನ್ನೋ ವ್ಯಕ್ತಿ ಏನ್ ಲೆಟರ್ನ ಬರ್ದಿರ್ತಾರೆ, ಆ ಲೆಟರ್ನ ಅಂತರಾಳದಲ್ಲಿ ಬಹಳ ಅಂದ್ರೆ ನೀವು ಕೆಲಸ ಇದು ತುಂಬಾ ಡಿಲೇ ಮಾಡ್ತಿದ್ದೀರಿ, ಈ ಒಂದು ಕಾನೂನುಗಳನ್ನ ಜಾರಿಗೆ ಬರ್ಲಿಕ್ಕೆ ಅಪಾರ್ಟ್ಮೆಂಟ್ ನಿವಾಸಿಗಳ ಕ್ಷೇಮವನ್ನ ಕಾಪಾಡುವಂತ ಕಾನೂನನ್ನ ಜಾರಿಗೆ ತರಲಿ ಡಿಲೇ ಮಾಡ್ತಿದ್ದೀರಿ ಅನ್ನುವಂತ ರೀತಿಯಾಗಿ ಅವರು ಲೆಟರ್ ಬರ್ದಿದ್ದಾರೆ. ಅದನ್ನ ಓದಿದ್ಮೇಲೆ ಬಹಳ ಸ್ಪಾರ್ಕ್ ಆಗ್ಬಿಡ್ತಾರೆ. ಅದನ್ನ ಅವ್ರು ಮಾತನಾಡಿದ ರೀತಿ ಇದೆಯಲ್ಲ, ಅದ್ರ ಬಗ್ಗೆ ಬಹಳ ಕ್ರಿಟಿಸಿಸಮ್ ಬರ್ತಾ ಇರುವಂತದ್ದು. ಅಂದ್ರೆ ನಾನ್ ಯಾರು ಅಂತ ಗೊತ್ತಿದ್ದು ಮಾತಾಡಿದೀರಾ ಹೇಗೆ ಎನ್ನುವಂತ ಮಾತಿನಲ್ಲಿ ಎಲ್ಲೋ ಒಂದು ಕಡೆ ಆ ಮಾತಿನಲ್ಲಿ ಕೋಪನೂ ಕೂಡ ಇತ್ತು. ಮತ್ತೆ ಎಲ್ಲೋ ಒಂದ್ ಕಡೆ ಬೆದರಿಕೆ ರೀತಿಯಲ್ಲಿ ಮಾತಾಡಿದ್ರು ಎನ್ನುವಂತ ರೀತಿನಲ್ಲಿ ಈಗ ಖ್ಯಾತ ಉದ್ಯಮಿ ಆಗಿರಂತ ಮೋಹನ್ ದಾಸ್ ಪೈ ಅವರು ಟ್ವೀಟ್ ಮಾಡಿದ್ದಾರೆ. ಏನಂತಂದ್ರೆ, ತಾವು ಮಿನಿಸ್ಟರ್ ಇದ್ದೀರಿ, ಪ್ರಜಾಪ್ರಭುತ್ವದಲ್ಲಿ ಮಿನಿಸ್ಟರ್ನ ಪ್ರಶ್ನೆ ಮಾಡೋ ಅಧಿಕಾರ ಪ್ರತಿಯೊಬ್ಬ ನಾಗರಿಕನಿಗೆ ಪ್ರಜೆಗಳಿಗೆ ಇದೆ. ಅದನ್ನ ಪ್ರಜೆಗಳು ಪ್ರಶ್ನೆ ಮಾಡ್ತಾರೆ, ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದು ನಿಮ್ಮ ಕೆಲಸ. ಆದ್ರೆ ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಕೇಳಿದ್ರು ಅನ್ನೋದು ಸಂದರ್ಭದಲ್ಲಿ ಬೆದರಿಕೆಯ ರೂಪದಲ್ಲಿ ಮಾತನಾಡುವಂಥದ್ದು, ಭಯವನ್ನು ಹುಟ್ಟು ಹಾಕುವಂಥದ್ದು ಪ್ರಜೆಗಳಲ್ಲಿ, ಇದು ಸರಿಯಲ್ಲ. ಈ ರೀತಿಯ ಮಾತನಾಡುವುದನ್ನ ಬಿಡಬೇಕು. ಇದು ಪ್ರಜಾಪ್ರಭುತ್ವದಲ್ಲಿ ಯಾರು ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನೆಗೆ ತಕ್ಕಂತ ಉತ್ತರವನ್ನ ಕೊಡಬೇಕೇ ಹೊರತು ಈ ಪ್ರಜಾಪ್ರಭುತ್ವದ ಜನಪ್ರತಿಯಾಗಿ ಜನರಿಂದ ಆಯ್ಕೆಯಾಗಿ ಹೋದ ನಂತರ ಜನರ ಪ್ರಶ್ನೆಯನ್ನ ಕೇಳೋ ಸಹಜ. ಅದನ್ನ ಅವರು ಸ್ಪೋರ್ಟಿವ್ ಆಗಿ ತಗೊಂಡು ಅದಕ್ಕೆ ಉತ್ತರವನ್ನ ಕೊಡುವಂತ ಕೆಲಸವನ್ನ ಮಾಡೋ ಬದಲು ಇಲ್ಲ ಒಂದು ರೀತಿಯಲ್ಲಿ ಒಂದು ಬೆದರಿಕೆಯ ರೀತಿಯಲ್ಲಿ ಮಾತನಾಡಿದ್ದಾರೆ ಅನ್ನುವಂತ ತೀವ್ರ ಅಸಮಾಧಾನವನ್ನ ಮೋಹನ್ ದಾಸ್ ಪೈ ಅವರು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಬಿಜೆಪಿ ಜೆಡಿಎಸ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಗಳನ್ನ ಮಾಡ್ತಾ ಇದೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರ ವರ್ತನೆ ಇತ್ತಲ್ಲ ಒಂದು ಸಭೆಯಲ್ಲಿ, ಅದು ಬಹಳಷ್ಟು ಪ್ರಖರವಾಗಿತ್ತು, ಸ್ವಲ್ಪ ಹಾರ್ಶ್ ಆಗಿ ಮಾತಾಡಿದ್ರು ಎನ್ನುವಂತ ವಿಚಾರ ಈಗ ಚರ್ಚೆಗೆ ಒಳಪಡ್ತಾ ಇರುವಂತದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಜನರ ವಿಶ್ವಾಸವನ್ನ ಗಳಿಸಲಿಕ್ಕೆ ಮಾಡಿರುವಂತ ಬ್ಯಾಂಕ್ವೆಟ್ ಹಾಲ್ ಮಾಡಿದಂತ ಒಂದು ಕಾರ್ಯಕ್ರಮ ಎಲ್ಲೋ ಒಂದ್ ಕಡೆ ಡಿಕೆ ಅವರಿಗೆ ನೆಗೆಟಿವ್ ಆಗ್ಬಿಡ್ತು ಎನ್ನುವಂತ ಚರ್ಚೆ ಈಗ ಶುರುವಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಪ್ರಸನ್ನ, ನಿಮ್ಮೆಲ್ಲ ಮಾಹಿತಿಗಾಗಿ.